ಜನಾರ್ದನ. ಎಲ್ಲಿ ನನ್ನ ಪ್ರಾಣಸಕನು? ಇಂತೆಲ್ಲಿಗೆ ಪ್ರಾಣಸಕ್ಕ? ನಿಮ್ಮ ವಿಳಂಬದಿಂದ ಎಲ್ಲವೂ ಹಾಳಾಯ್ತು. ಏಕೆ? ಏನಾಯ್ತು ಸಾತ್ಯಕಿ? ಹೌದು, ಹೇಳೋದು ಬಾಯೇ ಬರದು. ನೀವೇನ್ ನೋಡಿಲ್ಲಿ? ಓಹೋ, ಅಣ್ಣನಾದ ಸುಯೋಧನನು ನನಗಿಂತ ಮೊದಲು ದ್ವಾರಕೆಯಲ್ಲಿ. ಹೌದು, ನಿಮಗಿಂತ ಮೊದಲೇ ಶ್ರೀಕೃಷ್ಣ ಪರಮಾತ್ಮ ಸಹಾಯ ಪಡೆಯಲಿಕ್ಕೆ ಬಂದಿರುವರು. ಎಂತ ಬಿಳೆ ಪಾರ್ಥ ಇದು. ಇದು ವಿಳಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ಅದಕ್ಕಾಗಿ ನಾವು ಮರುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ಸಂತೋಷದ ವಿಷಯವಲ್ಲವೇ ಸಾರ್ಥಕಿ? ಯುಧಿಷ್ಠಿರನು 4 ಸಹೋದರ ಒಡಗೂಡಿ ಪಾಂಚಾಲಿಯ ಸಹಿತ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವುದು. ಶೋಧನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ತೋರಿಕೆ ಹೊರಟೆ ಎಂದು ತಿಳಿದ ಬಳಿಕ ಹೊರಟಿದ್ದು. ಓ ದೊರೆ,
ಸುದೈವ ಬಲದಿಂದ ನಾನು ಇಲ್ಲಿಗೆ ಮೊದಲು ಬಂದನು ಪಾರ್ಥ. ಶೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಳದಲ್ಲಿ ಕುಳಿತು ಶೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವನಷ್ಟೇ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದ್ರೂ ಬಾ. ಓ ಸರಿ, ಈ ಬಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿಚ್ಚನು ಪಾರ್ಥ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಶೋಧನ. ಕುರು ಪಾಂಡವರ ಲಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿದೆ ಎಂಬುದನ್ನ ನಾನೂ ಮರೆತಿಲ್ಲ, ನೀನೂ ಅವರು ಮರೆತಿಲ್ಲ, ನಾನು ಮರೆತಿಲ್ಲ ಶೋಧನ. ಆ, ಹೇ ಜನಾರ್ದನ, ಜಾಗರೀಕನಾಗು. ಶಬರಿಗ ಭಯವದಿತ್ತ ಪ್ರಭುವೆಯೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂದ ಜಾಗೃತನಾಗಿ, ಶೀಘ್ರದಿಂದ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಹೇ ಪರಮಾತ್ಮ, ಓ ಸುಂದು ಶಯನ ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ವಾಸುದೇವ. ಬಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ಓ ಸಿಂಧು ಶಯನ ಸುಂದರವದನ ಹಿಗಿಸೋ ಲೋಕದ ಭವ ಬಂಧನ, ಹಿಗಿಸೋ ಲೋಕದ ಭವ ಬಂಧನ. ಪರಮಾತ್ಮ, ಯುಗ ಯುಗದ ಪರ್ಯಂತವೂ ನೀನು ನಗು ನಗುತ್ತಲೇ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನೀನು ನಗು ನಗುತ್ತಲೇ ಜಗವ ಬೆಳಗಿದೆ. ಭೃಗು ಮುನಿ ತಲ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಪರಮಾತ್ಮ, ಭೃಗು ಮುನಿ ತಲ್ಪದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ ಹಿಗಿಸೋ ಲೋಕದ ಭವ ಬಂಧನ, ಹಿಗಿಸೋ ಲೋಕದ ಭವ ಬಂಧನ. ಹೇ ಪರಮಾತ್ಮ, ಜಾಗರೀಕನಾಗು. ಜಗತ್ತಿನ ಜೀವಕೋಟೆಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ, ಅಂಧಕಾರದಿಂದ
ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. ಈ 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ಪರಮಾತ್ಮ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ ಪರಮಾತ್ಮ. ಪಾಂಡವರ ಆರಾಧ್ಯವರೇಣ್ಯ ಬ್ರಹ್ಮಾಂಡದೊಳು ನೀನ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸಲು ಮರೆಯಿರಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸಲು ಮರೆಯಿರಲು ತ್ವರಿತದ ಬಂದು ಕಾಯ ನೀನಂದು ಎನ್ನು ಮೌನವೇ ಜನಾರ್ದನ ಪರಮಾತ್ಮ. ತ್ವರಿತದ ಬಂದು ಕಾಯ ನೀನಂದು ಎನ್ನು ಮೌನವೇ ಜನಾರ್ದನ. ಸಿಂಧು ಶಯನ ಸುಂದರವದನ ಸಿಂಧು ಶಯನ ಸುಂದರವದನ ಹಿಗಿಸೋ ಲೋಕದ ಭವಬಂಧನ ಹಿಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಏಳು ಜನಾರ್ದನ. ಪರಮಾತ್ಮ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯ್ತು? ಸೌಖ್ಯವೇ? ಛೇ, ಈ ಚರಣದಡಿಯಲೇಕೆ ಕುಳಿತಿರುವೆ? ಶಿರೋಭಾಗದಲ್ಲಿ ಪೀಠವಿರಲಿಲ್ಲವೇ ಪಾರ್ಥ? ಪರಮಾತ್ಮ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಓ ಸುದೇವ, ಯಾರು? ಕುರುಚಕ್ರೇಶ್ವರ. ಕೌರವೇಶ್ವರ ಆ, ಸೌಖ್ಯವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ಎಚ್ಚರಿಸಬಹುದಿತ್ತಲ್ಲ. ಭರತಕುಲ ಚಕ್ರವರ್ತಿಯಾದ ನೀವು ನನ್ನ ಸಮಯಕ್ಕೆ ಕಾಯುವಂತಾಯಿತೆ ಭಾವ. ಬಾವಾ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು. ಓ ಸೊರೆ, ನಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನ ಬಂದಾಕ್ಷಣ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ಈ ಬಂದಿದ್ದನ್ನು ನಾನು ಗಮನಿಸಲಿಲ್ಲ. ಅದು ಆಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಬರಲು ಕಾರಣವೇನು? ಕೃಷ್ಣ, ಬೋರ್ಖರ್ವ ಕಾವಲಿತ್ತಿನಂತ ಕುರು ಪಾಂಡವರ ಸಂಗ್ರಾಮವು ಸಂಘಟಿತವಾಗಿದೆ. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ ಭಾವ? ಬೇಡ, ನನ್ನ ಮಾತನ್ನು ಕೇಳು ಸುಯೋಧನ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಸುಯೋಧನ, ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನೀರಾ ಕೃಷ್ಣ,
ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡವ ಈತ ಸಮರಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಅನುಜರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರಾಟ ಇಂದ ಬಂದು ಬಳಗರಾಟದಿಂದ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಗಾರಿಗೋ ಸಂತಾಪ ದುರಿತ ಬೇಡವ ಈ ಅಟ ಸಮರಸ ಅಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಭಾವ ನೆಲದ ಆಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವು ಕಾದಾಡಿ ಮಡಿಯುವುದು ಬೇಡ ನನ್ನ ಮಾತನ್ನು ಕೇಳು ಭಾವ ಕೃಷ್ಣ ರಾಜನೀತಿ ಶಾಸ್ತ್ರದಲ್ಲಿ ನಿಮಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗೂ ಇದೆ. ಈ ನಿನ್ನ ಒಟ್ಟು ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಮಾಧವ. ಅರ್ಜುನ ಕೇಳಿದ್ಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನು? ಪರಮಾತ್ಮ, ನನಗದೊಂದು ತಿಳಿಯದು ದೇವ. ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಿರುವಂತೆ ತೋರುತ್ತದೆ. ಹೌದು ಪರಮಾತ್ಮ. ಓಹೋ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿ ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ. ನೀನು ವೀರರು, ಮೇಲೋಗಿ ನ್ಯಾಯಶೀಲರು. ನಿನ್ನ ಬಳಿಗೆ ಮೊದಲು ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ಆದ್ದರಿಂದ ಇಲ್ಲಿಗೆ ಮೊದಲು ಬಂದವರು ನಾನು ನನ್ನ ಪಕ್ಷವನ್ನು ವಹಿಸಿದ್ದೀಯಾದರೆ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಹೌದು, ನಾನೇ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದನ್ನು ಮೊದಲು ಕೇಳುವ ಹಕ್ಕು ಆತನಿರುವುದು. ಎಲ್ಲಾ ಮಾಯಾವಿ. ಆಹಾ, ಹಾಗೆಂದು ದುಡುಕೋದು ಬೇಡ ಭಾವ. ಈಗ ಕೇಳಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷವೇಣಿ ಸೈನ್ಯದಳ ಒಂದು ಕಡೆ, ನಿರಸ್ತ್ರನು ನಿರಾಯುಧನಾದ ನಾನೇ ಒಂದು ಕಡೆ. ಪಾರ್ಥ, ಈ ವೆರಡಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು ಪರಮಾತ್ಮ. ತಥಾಸ್ತು ಪಾರ್ಥ. ನಿರಸ್ತ್ರ ನಿರೋಹಿತನು, ಅಸ್ತ್ರಗಳನ್ನು ತೊಡುವಂತಿಲ್ಲ, ಯುದ್ಧ ಮಾಡುವಂತಿಲ್ಲ. ಆದ್ದರಿಂದ ಈತರನ್ನು ಕಟ್ಟಿಕೊಂಡು ನನಗಾಗಬೇಕಾದ ಕಾರ್ಯವಾದರೂ ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮ ಸಹಿತ
ಯಾವುದು ಅಕ್ಷೋಣಿ ಸೈನ್ಯವೇ ನನ್ನ ಸೈನ್ಯಕ್ಕೆ ಬರಲಿ, ಸೈನ್ಯಕ್ಕೆ ಆಜ್ಞೆ ಮಾಡಬಾರದು. ಬಲೇ ಭಾವ, ಪರಾಕ್ರಮಕ್ಕೆ ತಕ್ಕ ಫಲವನ್ನೇ ಅಪೇಕ್ಷಿಸಿರುವೆ. ಸೈನ್ಯಕ್ಕೆ ಆಜ್ಞೆ ಮಾಡುವನು, ನಡೆಸು ಯೋಧನ. ನಾನಿನ್ನು ಬರಲ ಕೃಷ್ಣ. ಭಲೇ ಭಲೇ ಕಬಡನಾಟಕ ಸೂತ್ರದವರಿ, ಭಲೇ ನಿನ್ನ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ನಿನ್ನನ್ನು ಅರಿಯದವನೇ ಕೃಷ್ಣ. ಬಳಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಪ್ರಚಂಡ ರಕ್ಕೋಡಿಯ ರಿಚ ಕೃಷ್ಣ ಋತು ತಾಂಡವ ಪ್ರಳಯ ಋತು ಸಿಂಹನಾಥ ಕರುಣಿತೋಗದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸೈತಲಾರ. ಕೃಷ್ಣ ಬೆಳಿತಮಿರೇ ಧರಿಸದಿರ ಪಾಂಡವರದೆಂತು ಪಾಲಿಪೆಯೋ ನೋಡಿದ ಪಂಥ ಪಂಥ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ ನೀನು ಕಪಟಿ, ಬಹುಪಕ್ಷಪಾತ. ಪಾಂಡವರೆಂದರೆ ಹಿರಿಯ ಬಲುಮಮತಿ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಂಗ. ಹೀಗಿರುವಾಗ ನಾವುಗಳು ನಿನ್ನೊಡನೆ ಬರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಇಲ್ಲ ಇಲ್ಲ, ಎಂದಿಗೂ ಸಾಧ್ಯವೇ ಇಲ್ಲ. ಆದರೂ ಬಾಧಕವಿಲ್ಲ. ಯುದ್ಧರಂಗದಲ್ಲಿ ಆಯುಧಗಳನ್ನು ಧರಿಸಿ ಗೌರ ಪಕ್ಷವಾಗಿ ಕಾದಾಡುವೆಂದು ವಚನವಿತ್ತಿರುವೆ. ಎಚ್ಚರ, ವಚನ ಭ್ರಷ್ಟನಾದಿಯೇ ಎಚ್ಚರ. ಭಾವ, ಕೊಟ್ಟ ಮಾತು ಮಾಡಿದ ಪ್ರತಿಜ್ಞೆ ಇವೆರಡರನ್ನು ಮರೆಯುವುದುಂಟೆ? ಅದರಲ್ಲೂ ನಿನ್ನ ವಿಚಾರದಲ್ಲಿ ನಡೆ ಭಾವ. ಹಾಗಾದರೆ ನಿನ್ನ ಭೇಟಿ ರಣರಂಗದಲ್ಲಿ ಹೋಗು ತೋರಿವೆ ಅಂತ ಈ ನಿನ್ನ ಪಾಂಡವರ ಬಲಾಫಲಗಳನ್ನು ಅದು ಮುಂದೆ ತಾನೇ ಗೊತ್ತಾಗುವುದು. ಸೈನ್ಯಕ್ಕೆ ಆಜ್ಞೆ ಮಾಡುವನು, ನಡೆಸು ಯತ್ನ. ನಾನಿನ್ನು ಬರಲೇ? ಆಯ್ತು ಭಾವ. ಅರ್ಜುನ ಸಂಧಿಸೋಣ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠ ನಮ್ಮ ಪ್ರಿಯ ಬಂಧುವಾದ ಭಗವಾನ್ ವಾಸುದೇವರು ನಮ್ಮ ಪಕ್ಷವನ್ನು ವಹಿಸಲು ಸಮ್ಮತಿಸಿದರು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾದಂತೆಯೇ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹೊರಡಿದ ಕಾಂತಿಯ ಕರುಣದಿ ಕರೆಗೆ, ಹೊರಡಿದ ಕಾಂತಿಯ ಕರುಣದಿ ಕರೆಗೆ, ಸಾರ್ಥಕವಾಯಿತು ಎಲ್ಲ ಮನೋರ್ವತ. ಸಾರ್ಥಕವಾಯಿತು ಎಲ್ಲ ಮನೋರಥ. ಅಭಯವನೇಲಿದ ಯದುಪತಿ, ಅಭಯವನೇಲಿದ ಪಾಂಡವ ವಿಜಯ ನಂದ ವಿನೋದ. ಪಾಂಡವ ವಿಜಯ ನಂದ ವಿನೋದ. ಇಂತೆಮ ಪಾಲಿಪ ದೇವನೆನಿಸಿಹ, ಇಂತೆಮ ಪಾಲಿಪ ದೇವನೆನಿಸಿಹ. ಕಲ್ಯೋದಯಾದ್ಯಮೋ ಪುಣ್ಯೋದಯದಿ ಕೃಷ್ಣ ಕೃಷ್ಣ
ಹರ್ಷದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಅಭಯವ ನೀಡಿದ ಯದುಪತಿ ಅಭಯವ ನೀಡಿದ ಯದುಪತಿ. ನಿಲ್ಲು ಅರ್ಜುನ, ನಿಲ್ಲು ಅರ್ಜುನ. ಪಾರ್ಥ, ಪರಮಾತ್ಮ, ಎಂತ ಅಕಾರ್ಯವನ್ನು ಮಾಡಿಬಿಟ್ಟೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬಿಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸಾಡಿ ಹೊರೆಯನ್ನು ಆಶ್ರಯಿಸಿದ ಮಂದ ಮತಿಯಂತೆ ಮುಂದೆ ರಣ ದುರಂಧರಾಗಿ ಮೆರೆಯುವ ಯಾದವ ಅಕ್ಷಯವೇಣಿಯು ಸೈನ್ಯವನ್ನು ಹೊರತುಪಡಿಸಿ ನನ್ನ ನೇಕೆ ಅಪೇಕ್ಷಿಸಿದೆ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಪಾರ್ಥ, ಪರಮಾತ್ಮ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಗೆ ಆಗು. ನಿರ್ಗತಿಕರ ಗತಿ ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ಈ ನಿನ್ನ ವರದ ಹಸ್ತವು ನನ್ನ ರಥಾಶ್ವದ ರಜ್ಜುಗಳನ್ನ ಹಿಡಿಯಲಿ. ಆಗ ನಾನು ನೋಡುವೆನು, ಜಗತ್ತು ನೋಡುವುದು, ಶತ್ರುಗಳು ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ಪಾರ್ಥ, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ಕೊಂಡಾಡುತ್ತಿರುವೆಯಲ್ಲ, ಅಂತ ದೈವತ್ವವು ನನ್ನಲ್ಲಿ ಏನಿರುವುದು ಪಾರ್ಥ? ಪರಮಾತ್ಮ, ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ ಪ್ರಭು? ಅಥವಾ ನಿನ್ನಯ ದಯದೇ ದಯದೇ ಮಾಧವ ನಿನ್ನಯ ದಯದೇ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದೇ. ಒಂದುವೆ ನಾ ಜಯವ ಭಯವಿಲ್ಲದೆ ಜಗದೇ ಮುರಹರಿ ನಿನ್ನಯ ಒಲುಮೆಯ ಬಾಲದೇ. ಮುರಹರಿ ನಿನ್ನಯ ಒಲುಮೆಯ ಬಾಲದೇ ಮಾಧವ ನಿನ್ನಯ ದಯದೇ ದಯದೇ ಮಾಧವ ನಿನ್ನಯ ದಯದೇ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ಕರದೊಳು ಗಾಂಧೀವ್ಯ ಬಿಡದಿಯೋ ದೃಢದಿ. ಪಾತ, ಕರದೊಳು ಗಾಂಧೀವ್ಯ ಬಿಡದಿಯೋ ದೃಢದಿ. ಎದೆಗೆಡದಿರು ಜೋಗೆ ಕಡುದಿರ ನೀ ಎನಿಸೆ. ಎದೆಗೆಡದಿರು ಜೋಗೆ ಕಡುದಿರ ನೀ ಎನಿಸೆ. ಕಾತುರವೇತಕ್ಕೆ ವಿಜಯ ವಿಜಯ, ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ ಮಾಧವ. ವಿಜಯಕ್ಕೆ ಕಾರಣ ಕಾತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಕಾತನು ನೀನೆ. ವಿಜಯಕ್ಕೆ ಕಾರಣ ಕಾತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಕಾತನು ನೀನೆ. ವಿಜಯಕ್ಕೆ ಕಾರಣ ಕಾತನು ನೀನೆ. ಸಾಹಸವಿಲ್ಲದು ಸಾಧಿಸುವವನಾನು. ಪರಮಾತ್ಮ, ಸಾಹಸ ನಿನ್ನದು ಸಾಧಿಸುವವನಾನು. ಸಾಹಸ ನಿಲ್ಲದು ಸಾಧಿಸುವವನಾನು. ಮಾಧವ ನಿನ್ನಯ ದಯದೇ ದಯದೇ ಮಾಧವ ನಿನ್ನಯ ದಯದೇ.
ಹಿತವ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ ಪಾರ್ಥ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಮನದನು ಮಾನವ ಬಿಡು ಬಿಡು ಪ್ರಿಯತಕ ಸಾಧಿಸು ಕಾರ್ಯವ ಭಯವೇ ತಕೆಯಿಲ್ಲ ಪರಮಾತ್ಮ ಸಾಧಿಸು ಕಾರ್ಯವ ಭಯವೇ ತಕೆಯಿಲ್ಲ ಸಾಧಿಸು ಕಾರ್ಯವ ಭಯವೇ ತಕೆಯಿಲ್ಲ ಕಾತುರವೇ ತಕೆ ವಿಜಯ ವಿಜಯ ಕಾತುರವೇ ತಕೆ ವಿಜಯ ವಿಜಯ ಮಾಧವ ಪಾರ್ಥ ಅರ್ಜುನ, ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಿತನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯನ್ನು ಈಡೇರಿಸುವುದೇ ನನ್ನ ಕರ್ತವ್ಯ. ಇಲ್ಲಿ ನಡೆದ ಸಮಾಚಾರವನ್ನು ಭೀಮ ಧರ್ಮಾದಿಗಳಿಗೆ ತಿಳಿಸು. ನೀನಿನ್ನು ನಡೆ ಪಾರ್ಥ. ಆಗಬಹುದು ಪರಮಾತ್ಮ. ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ರಮಣೀಯ ಕರ ಪಿಡಿದು ನಗುನಗೆ ಹೊರಹೊಮ್ಮಿ ರಮಣೀಯ ಕರ ಪಿಡಿದು ನಗುನಗೆ ಹೊರಹೊಮ್ಮಿ ಆಡಿದ ಮಾತುಗಳೇನಾಯಿತು ಆಡಿದ ಮಾತುಗಳೇನಾಯಿತು ಮೈ ಮರೆತು ಶೃಂಗಾರ ಕಥೆಯಾಯಿತು ಮೈ ಮರೆತು ಶೃಂಗಾರ ಕಥೆಯಾಯಿತು ರಮಣಿಯೊಡನೆ ಒಲಿದ ವೇಳೆ ಮರೆಯದೆ ಸುಮದ ಮೇಲೆ ಅನಲ ದಾರಿ ಸುರಿಯದೆ ರಮಣಿಯೊಡನೆ ಒಲಿದ ವೇಳೆ ಸುಮದ ಮೇಲೆ ಅನಲ ದಾರಿ ರಮಣಿಯೊಡನೆ ಒಲಿದ ವೇಳೆ ಸುಮದ ಮೇಲೆ ಅನಲ ದಾರಿ ರಮಣಿಯೊಡನೆ ಒಲಿದ ವೇಳೆ ಮರೆಯದೆ ಸುಮದ ಮೇಲೆ ಅನಲ ದಾರಿ ಸುರಿಯದೆ ಪ್ರಿಯ ರುಕ್ಮಿಣಿ, ಮನೋಹರ ಮನೋಹರಿ, ಪ್ರಾಣವಲ್ಲಭ ಪ್ರಿಯ ಪ್ರಿಯೇ, ಏನಾಯ್ತು ಪ್ರಿಯ ಬಾಬೇಗ ಮನೋಹರ ಮನೋಹರಿ, ಪ್ರಿಯ ಬಾಬೇಗ ಬಾಬೇಗ ಮನಮೋಹನ ಪ್ರಿಯ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ
ಸ್ವಾಮಿ, ರಾಘವ ಪಾಡುವೆ ಸ್ವಾಮಿ, ಪ್ರೇ ಆವರಾಗವ ಪಾಡುವೆ ಬಾಚೆಲುವೆ ನನ್ನೊಲವೇ ನೀನಿರಲು ಗೆಲುವೆ ಬಾಚೆಲುವೆ ನನ್ನೊಲವೇ ನೀನಿರಲು ಗೆಲುವೆ ಆವರಾಗವ ಪಾಡುವೆ ಚೆಲುವೆ ಆವ ರಾಘವ ಪಾಡಿ ಆವ ನಟವ ನಾಡೆ ಆವ ರಾಘವ ಪಾಡಿ ಆವ ನಟವ ನಾಡೆ ಆವ ದೈವವ ಕೂಡಿ ನೀನಿಂದು ನಲಿವ ಆವ ದೈವವ ಕೂಡಿ ನೀನಿಂದು ನಲಿವ ಆವ ರಾಘವ ಪಾಡುವೆ ಬಾಚೆಲುವೆ ನನ್ನೊಲವೇ ನೀನಿರಲು ಗೆಲುವೆ ಬಾಚೆಲುವೆ ನನ್ನೊಲವೇ ನೀನಿರಲು ಗೆಲುವೆ ಆವ ರಾಘವ ಪಾಡುವೆ ಚೆಲುವೆ ಸಾಸ ಸಾಸ ಸಾರಿ ರೇ 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 ಗ ಗ ಗ ಗ ಗ ಮ ಪ ಸ ಸಾಸ ಸಾಸ ಸಾರಿ ರೇ 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 ಗ ಗ ಗ ಗ ಗ ಮ ಪ ಸ ಸ ತ ಸ ರಿ 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 ಗ ಗ ಗ ಮ ಪ ಮ ಸ ತ ಸ ರಿ 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 ಗ ಗ ಗ ಮ ಪ ಮ ಸರಿ ಗ ಮ ಪ ಸರಿ ಗ ಮ ಪ ಸರಿ ಗ ಮ ಪ ಕಲ ಅಂಸ ಲಲಿತಾಂಬಳೆ ಮನೋಹರಿ ಈಗ ಸಿತ ಇವರಾಣಿ ಬಾ ಚಲುವೆ ಕಲ ಅಂಸ ಲಲಿತಾಂಬಳೆ ಮನೋಹರಿ ಈಗ ಸಿತ ಇವರಾಣಿ ಬಾ ಚಲುವೆ ಕನಸಿನ ಗುವೆಯಲ್ಲೇ ಕೊಳಲಿನ ಧ್ವನಿ ಕೇಳೆ ಕನಸಿನ ಗುವೆಯಲ್ಲೇ ಕೊಳಲಿನ ಧ್ವನಿ ಕೇಳಿ ನವಿಲಾಗಿ ಕುಣಿಯುವ ನಸು ನಗು ಬೀರೋಳೆ ನವಿಲಾಗಿ ಕುಣಿಯುವ ನಸು ನಗು ಬೀರೋಳೆ ಆವ ರಾಘವ ಪಾಡುವೆ ಬಾಚೆಲುವೆ ನನ್ನೊಲವೇ ನೀನಿರಲು ಗೆಲುವೆ ಬಾಚೆಲುವೆ ನನ್ನೊಲವೇ ನೀನಿರಲು ಗೆಲುವೆ ಆವ ರಾಘವ ಪಾಡುವೆ ಚೆಲುವೆ ಚೆಲುವೆ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವನ್ನು ಅರ್ಪಿಸುವುದೆಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಇದು ಎಂತ ಯುದ್ಧವೆಂದು ತಿಳಿದಿರುವೆಯಾ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ ಇನ್ನು ಮುಂತಾದ ಮಹಾರಥಿಕ ವೀರರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷವಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ಜೀವರಾಶಿಯಲ್ಲಿ
ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು ನೀನೇ ನೋಡುವೆ ಪ್ರೇಯಸಿ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ನಾನು ಈ ಯುದ್ಧದಲ್ಲಿ ಒಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಪುಣ್ಯ ಬೀಜವೊಂದನ್ನು ಬಿತ್ತುವೆನು. ಆ ಬೀಜ ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಎಂಬ ಅನರ್ಘ್ಯ ಫಲ ಪುಷ್ಪಾದಿಗಳನ್ನು ಈ ಜಗತ್ತಿಗೆ ಕೊಡುವುದು ರುಕ್ಮಿಣಿ. ಪ್ರೇಮ ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಹೌದೇ ಸ್ವಾಮಿ? ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಿಂದ ವಿಂದು ಧರಣೆ ಪಾಪಹಾರಿಣಿ ಶಾಂತೆ ಪಾಪಹಾರಿಣಿ. ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದಗೆ. ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಬಂದಗೆ. ಕರ್ಮಭೂಮಿ ಭಾರತವೋ ಧನ್ಯ ಮಾಡುತ್ತೆ ಕಾಂತೆ ಧನ್ಯ ಮಾಡುತ್ತೆ ಕಾಯದೇಕೆ ಕಾಂತೆ ಶಾಂತೆ ಶಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದ್ರೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ
ವಿಷಸ್ಪರ್ಶವಾದ ಆ ಹೇವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಹಾರ್ಯವರ್ತಕ್ಕೆ ಎಂಥ ಅವಸ್ಥೆಯು ಉಂಟಾಗಿದೆ. ಅಭಿಮಾನೇಶ್ವರಿಯಿಂದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ರೋಗವು ಅಂಕುರಿಸಿರುವುದು. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿ ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುನು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರೇಯಸಿ. ಈ ದ್ವಾರಕೆಯ ಸೌಂದರ್ಯ ಲಹರಿ ಶ್ರೀಕೃಷ್ಣನ ಮನಸೆಳೆವ ಸುರಸುಂದರಿ ರಸಿಕರ ಮನವ ಸೂರೆಗೊಂಬ ಕಲಾದೇವಿಯ ಕಲೆಯೇ ಕಲೆಯೇ ರುಕ್ಮಿಣಿ ಬಾರೆ ಕಲೆಯೇ ರುಕ್ಮಿಣಿ ಬಾರೆ ಮಾಯನ್ನಯ ಆನಂದದಿ ಮಾಯನ್ನಯ ಆನಂದದಿ ಕಾವ್ಯ ಸುಧಾತಾರೆ ಕಲೆಯೇ ರುಕ್ಮಿಣಿ ಬಾರೆ ಮಾಮರತಂ ಪಲ್ಲಿಮಿಂದ ಕೋಗಿಲೆ ಮಧುರ ಗಾನವು ನಿನ್ನೊಲವೋ ಮಾಮರತಂ ಪಲ್ಲಿಮಿಂದ ಕೋಗಿಲೆ ಮಧುರ ಗಾನವು ನಿನ್ನೊಲವೋ ನೀರ ನಿನ್ನ ಸವಿಗಾನ ಹೃದಯಲ್ಲಿ ರಾಘವ ಮರತಿರುವೆ ನೀರೆ ನಿನ್ನ ಸವಿಗಾನ ಸುದೆಯಲ್ಲಿ ರಾಘವ ಮರತಿರುವೆ ರಾಗದ ಲೀಲೆಯ ಜ್ಞಾನ ತುಂಬಿನಿ ನಟನವಾಡು ಚೆಲುವೆ ರಾಗದ ಲೀಲೆಯ ಜ್ಞಾನ ತುಂಬಿನಿ ನಟನವಾಡು ಚೆಲುವೆ ರುಕ್ಮಿಣಿ ಸ್ವಾಮಿ ಆ ಕೋಗಿಲೆ ಪ್ರೇಸಿ ಪ್ರಿಯ ಕಂಡು ನಾಚಿತೋ ದೇವಿ ಸ್ವಾಮಿ ಆ ಕೋಗಿಲೆ ನಿನ್ನ ಕಂಡು ನಾಚಿತು ನಟನವಾಡು ಚೆಲುವೆ ಕಲೆಯೇ ರುಕ್ಮಿಣಿ ಬಾರೆ ಮಾಯನ್ನಯ ಆನಂದದಿ ಮಾಯನ್ನಯ ಆನಂದದಿ ಕಾವ್ಯ ಸುಧಾತಾರೆ ಕಲೆಯೇ ರುಕ್ಮಿಣಿ ಬಾರೆ ರುಕ್ಮಿಣಿ ಬಾರೆ ಪ್ರೇಯಸಿ ಬಾರೆ ಪ್ರಿಯತಮೇ ಬಾರ
ಪ್ರಿಯೇ ಬಳಿವಾರ ಪ್ರಿಯತಮ ಎಲ್ಲಿ ನೋಡುತ್ತಿರುವಿರಿ ಸ್ವಾಮಿ? ಪ್ರಿಯ, ಇಲ್ಲೇ ಇರುವೆನು. ಅಲ್ಲಿ ಇಲ್ಲಿ ಏನು ನೋಡುತ್ತಿರುವಿರಿ? ಬಾರ ಪ್ರಿಯತಮ ಚಂದಾದ ಜನ್ಮಗಾರ ಅಂದಾದ ಮುಳುವ ತೋರ ಚಂದಾದ ಜನ್ಮಗಾರ ಅಂದಾದ ಮುಳುವ ತೋರ ಉಲ್ಲಾಸ ವಿನೋದ ಮನಗಾನೋದ ಬಾರ ಪ್ರಿಯತಮ ಮುರಳಿಯ ನಾದಕ್ಕೆ ತಾಮನ ಸೋತಿ ಏತಗೆ ಈ ಬಿಗುಮಾನ ಮುರಳಿಯ ನಾದಕ್ಕೆ ತಾಮನ ಸೋತಿ ಏತಗೆ ಈ ಬಿಗುಮಾನ ಒಲಿದರು ಚೆನ್ನ ಮುನಿದರು ಚೆನ್ನ ಒಲಿದರು ಚೆನ್ನ ಮುನಿದರು ಚೆನ್ನ ಉಲ್ಲಾಸ ವಿನೋದ ಮನಕಾಮೋದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ಅನುರಾಗವೆಲ್ಲವೂ ನಿನ್ನದಾಗಿ ಬಂದು ಏತಕ್ಕೆ ಈ ಅನುಮಾನ ಅನುರಾಗವೆಲ್ಲವೂ ನಿನ್ನದಾಗಿ ಇಲ್ಲ ಏತಕ್ಕೆ ಈ ಅನುಮಾನ ಮುನಿದರು ಚೆನ್ನ ಸರಸವು ಚೆನ್ನ ಮುನಿದರು ಚೆನ್ನ ಮನಿದರು ಚೆನ್ನ ಉಲ್ಲಾಸ ವಿನೋದ ಮನಕಾಮೋದ ಬಾರ ಪ್ರಿಯತಮ ಬಳಿ ಬಾರ ಪ್ರಿಯತಮ ಅಕ್ರ ಕೃತಾರ್ಮ ರಾಜ್ಯ ಭಾರ ರಚನೆಯೇ ಪರಮಂತ್ರಿ ಶೇಖರನೇ ರಾಜ್ಯ ಭಾರ ರಚನೆಯೇ ವರಮಂತ್ರಿ ಶೇಖರನೇ ಕಾಲಕ್ಕೆ ಬೀಳುತ್ತೆ ಮಳೆ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದು ಜನರು ಸುಖದಿಂದಿರುವರೆ ಬೆಳೆದು ಜನರು ಸುಖದಿಂದಿರುವರೆ ಬೇಗ ತಿಳಿಸು ಮಂತ್ರಿ ವಾರ್ಯನೇ ಬೇಗ ತಿಳಿಸು ಮಂತ್ರಿ ವಾರ್ಯನೇ ರಾಜ್ಯ ಭಾರ ರಚನೆ ವರಮಂತ್ರಿ ಶೇಖರನೇ ಅಕ್ರೂರ ನಮ್ಮ ಯಾದವ ರಾಜ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವಂತ ನಾವು ಆಗಬಹುದು ಮಹಾಪ್ರಭು. ಭೂಪಾಲ ಪೆಳ್ವೆಲ ಲಿಸೈ ಭೂಪಾಲ ಪೆಳ್ವೆಲ ಲಿಸೈ ಭೂಪಾಲ ಪೆಳ್ವೆಲ ಲಿಸೈ
ಭೂಪರ ತಾಪದ ಯಮಗೆ ಕ್ಷತ್ರಿಯ ಭೂಪರ ತಾಪದ ಯಮಗೆ ತಾಪದ ಜಪಗಳು ಒಪ್ಪಿಸುತ್ತಿರುವರು ತಾಪದ ಜಪಗಳು ಒಪ್ಪಿಸುತ್ತಿರುವರು ಗೋಪಾಲ ಪೆಳ್ವೆಲಾಲಿಸೈ ಗೋಪಾಲ ಪೆಳ್ವೆಲಾಲಿಸೈ ಗೋಪಾಲ ಪೆಳ್ವೆಲಾಲಿಸೈ ಕಾಪದ ಜಪಗಳು ಒಪ್ಪಿಸುತ್ತಿರುವರು ಕಾಪದ ಜಪಗಳು ಒಪ್ಪಿಸುತ್ತಿರುವರು ಗೋಪಾಲ ಪೆಳ್ವೆಲಾಲಿಸೈ ಗೋಪಾಲ ಪೆಳ್ವೆಲಾಲಿಸೈ ಗೋಪಾಲ ಪೆಳ್ವೆಲಾಲಿಸೈ. ಮಹಾಪ್ರಭು, ನಮ್ಮ ಯಾದವ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಿಂದ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ದಯದಿಂದ ಸುಖ ಸಂತೋಷದಿಂದರು. ಮತ್ತೇನಪ್ಪಣೆ? ಬೇಷ್, ನಿನ್ನಂತ ಮಂತ್ರಿಯು ನನ್ನ ಆಸ್ಥಾನದಲ್ಲಿರುವಾಗ ನನಗೆ ಕುಂದು ಕೊರತೆಗಳೆಂದರೇನು? ನಿನ್ನ ಈ ಪೀಠವನ್ನು ಅಲಂಕರಿಸು. ಗೊತ್ತರ್ಮ ಬೇಡೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ಪರಿಯ ಬೇಡೈ ಸುತ್ತಮುತ್ತಲ ಶತ್ರು ರಾಜರು ಸುತ್ತಮುತ್ತಲ ಶತ್ರು ರಾಜರು ಕಪ್ಪ ಕಾಣಿಕೆಯ ಸಂತೋಪಿಸುವರೇ ಬೇಳೈ ಸೈನ್ಯಾದಿನಾಥನೆ ನಮ್ಮ ಸೈನ್ಯದ ಪರಿಯ ಬೇಳೈ ಗೊತ್ತವರ್ಮ ನಮ್ಮ ಸೈನ್ಯವನ್ನು ಯಾವ ರೀತಿ ತಿರುವಿ ಅದನ್ನು ತಿಳಿಸುವಂತ ನಾವು ಪರಾಕ್ರಮದಲ್ಲಿದೆ ಶತ್ರು ಸೈನ್ಯವ ಕ್ಷಣ ಬಡಿದು ಬರುವೆ ಭುಜಬಲ ಪರಾಕ್ರಮಗಳು ಬೆಳೆಯಿದೆ ಭುಜಬಲ ಶತ್ರು ಸೈನ್ಯವ ಕ್ಷಣ ಬಡಿದು ಬರುವೆ ಸಾರಿ ಬೇಲ್ವೆಲಿಗ ಸಾರಿ ಬೇಲ್ವೆಲಿಗ ಸಾರಿ ಬೇಲ್ವೆಲಿಗ ಶತ್ರು ರಾಜ್ಯದ ದರ್ಪವ ಬಿಡಿದೆ ಶತ್ರು ರಾಜ್ಯದ ದರ್ಪವ ಬಿಡಿದೆ ಅಗ್ರಗರದಿಂದಲೇ ಜಯವನ್ನು ತರುವೆ ಛಲಗರದಿಂದಲೇ ಜಯವನ್ನು ತರುವೆ ಸಾರಿ ಬೇಲ್ವೆಲಿಗ ಸಾರಿ ಬೇಲ್ವೆಲಿಗ ಸಾರಿ ಬೇಲ್ವೆಲಿಗ ಮಹಾಪ್ರಭು ನಮ್ಮ ಎದುರು ಮಾತ್ರಕ್ಕೆ ಸುರನರಲ್ಲ ಗಡಿಸಿ ತಂಡಿಸಿ ಮತ್ತೇಳಪ್ಪಣೆ ಹುತಾರ್ಮ ನಿನ್ನಂತ ಸೈನ್ಯಾಧೀಶನು ನನ್ನ ಆಸ್ಥಾನವಿರುವಾಗ ನನಗೆ ಕುಂದುಕೊಡುತ್ತೇನೆ. ನಿನ್ನ ಪೀಠವನ್ನು ಅಲಂಕರಿಸಲು ಮಂತ್ರಿ ಸೈನ್ಯಾಧ್ಯಕ್ಷರೇ ಬಳಿರೆ ಭೂಯಳ್ ಸಮನಾರಿಹರು ಬಳಿರೆ ಭೂಯಳ್ ಸಮನಾರಿಹರು ಬಾಪ ಬಾಪ ಬಲ ಸೋರನ ಬಾಪ ಬಾಪ ಬಲ ಸೋರನ ನಾನು ವೈರಿಯ ಪಿಡಿದು ದುರದಳು ನಾನು ವೈರಿಯ ಪಿಡಿದು ಹರ್ಷದಿ ರಾಜ್ಯವನ್ನು ಆಳುವೆನಾ ಹರುಷದಿ ರಾಜ್ಯವನ್ನು ಆಳುವೆನ ಯಕ್ಷ ಕಿನ್ನರ ಕೆಂಪುರುಷರನು ಯಕ್ಷ ಕಿನ್ನರ ಕೆಂಪುರುಷರನು ಲಕ್ಷವಿಲ್ಲದೆ ಜಯಿಸುವೆನೋ ಲಕ್ಷವಿಲ್ಲದೆ ಜಯಿಸುವೆ ಬಳಿರೆ ಭೂಮಿಯೊಳ್ ಸಮನಾರಿಹರು ಬಳಿರೆ ಭೂಮಿಯೊಳ್ ಸಮನಾರಿ ಬಾಪು ಬಾಪು ಮಲಸೋರನ
ಬಾಪು ಬಾಪು ಬಲಸೂರನ ಬಾಪು ಬಾಪು ಬಲಸೂರನ. ಮಂತ್ರಿ ಸೈನ್ಯಾಧೀಶರೇ, ನಿಮ್ಮಂತ ಮಂತ್ರಿ ಸೈನ್ಯಾಧೀಶರು ನನ್ನ ಆಸ್ಥಾನಿರುವಾಗ ನನಗೆ ಕುಂದುಕೊಳ್ತೇನು. ನಿಮ್ಮ ನಿಮ್ಮ ಪೀಠವನ್ನು ಅಲಂಕರಿಸಿ. ಏನು ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರ್ತಿರವನೇ ಅವನು ರಾಜಮರ್ಯಾದೆಯಿಂದ ಬರಮಾಡಿ ಗುರುಗಳಾದ ಬಲಭದ್ರದೇವನಿಗೆ ಈ ದುರ್ಯೋಧನನ ಪ್ರಣಾಮಗಳು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಹೋಗಬಹುದು ಗುರುದೇವ. ಯಾರಲ್ಲಿ ರಾಜ ನರ್ತಕಿಯನ್ನು ಬರಮಾಡಿ. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಕಾಣಸುದೆ, ಇದುವೇ ಗಂಧರ್ವ ಕಾಣಸುದೆ, ಬಾಳಿನ ರಸಮಯ ಸಮಯವಿದೆ. ನೀನೆ ಸಕಲ ಕಲಾ ವಿಶಾರದೆ, ನೀನೆ ಸಕಲ ಕಲಾ ವಿಶಾರದೆ, ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ, ಕಿವಿಗಿಂಪಿನಾದ ಗಾನಸುದೆ, ಕಿವಿಗಿಂಪಿನಾದ ಗಾನಸುದೆ, ಬಾಳಿನ ರಸಮಯ ಸಮಯವಿದೆ. ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಸೇ, ಶ್ರುತಿರಾಗ ತಾಳ ಲಯವೆಲ್ಲ ಸೇ, ನಾದದೆ ಮೋದದೆ ಮೈಮನ ತನಿಸುವ, ನಾದದೆ ಮೋದದೆ ಮೈಮನ ತನಿಸುವ, ನಾದದೆ ಮೋದದೆ ಮೈಮನ ತನಿಸು, ನಾದದಿ ಮೋದದಿ ಮೈಮನ ತನಿಸುವ, ನಾದದಿ ಮೋದದಿ ಮೈಮನ ತನಿಸುವ, ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ನೀನು ಬಂದ ಸಮಾಚಾರವೇನು? ಗುರುದೇವ, ನಿಮ್ಮ ಆಶೀರ್ವಾದ ಬಲದಿಂದ ನಾವೆಲ್ಲರೂ ಕುಶಲವಾಗಿದ್ದೇವೆ. ಗುರುದೇವ, ಆ ಪಾಂಡವರಿಗೂ ನಮಗೂ ಯುದ್ಧವೂ ಸಂಘಟಿಸಿರುವುದು, ಅದರಲ್ಲಿ ನೀವು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ, ಗುರುದೇವ, ಪಾಂಡವರಿಗೂ ನಿಮಗೂ ಯುದ್ಧವೇ? ಹೌದು ನೀನು ಗುರುದೇವ. ಕೃಷ್ಣನ ಬಳಿ ಹೋದ ವಿಚಾರವೇನಾಯಿತು? ಗುರುದೇವ, ನಾನಾದರೂ ಕೃಷ್ಣನ ಬಳಿಗೆ ಹೋಗಿದ್ದರು. ಆತನು ನಿರಸ್ತ್ರನು ನಿರೋಗಿತನಾಗಿ ಆ ಪಾಂಡವರ ಪಕ್ಷವನ್ನು ವಹಿಸಿದರು. ಆದ್ದರಿಂದ ನೀವು ನನ್ನ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ದುರ್ಯೋಧನ, ಗುರುದೇವ, ದುರ್ಳ ಪಾಂಡವರ ಸಿರಗಳ ಕಡಿದು ನನ್ನ ದೇವತೆಗೆ ಆಹುತಿ ಕೊಡ
ಪಾಂಡವರ ಕೆಳಗಡ ಕಡಿ ರಣ ದೇವತೆಗೆ ಅಜಮರ ವಧಿಸಲು ಸುರಿನವು ನಮಗೆ ಅಜಮರ ವಧಿಸಲು ಸುರಿನವು ನಮಗೆ ಚಿಂತೆಯ ಬಿಡು ಬಿಡು ನೀ ಶಿಷ್ಯ ಚಿಂತೆಯ ಬಿಡು ಬಿಡು ನೀ ಶಿಷ್ಯ ಚಿಂತೆಯ ಬಿಡು ಬಿಡು ನೀ ಶಿಷ್ಯ. ದುರ್ಯೋಧನ ಹೋಗಿ ಬಾ ವೀರವರ, ನಿನಗೆ ಶುಭವಾಗುವುದು. ಆಗಬಹುದು ಗುರುದೇವ, ನೋರಿನ್ನು ಬರುತ್ತೇನೆ. ಮಂತ್ರಿ ಸೈನ್ಯಾಧೀಕ್ಷರೇ, ನಾನು ದಿನ ಉದ್ಯಾನವನದಲ್ಲಿ ತಿರುಗಾಡಿಕೊಂಡು ಬರುವೆನು. ನೀವು ಯುದ್ಧ ಸಲಕರಣೆಯನ್ನು ಸಿದ್ಧಪಡಿಸಿಕೊಳ್ಳಿ. ಬಲಭದ್ರ ದೇವನ ಸೋಯುವು ನನಗೆ ದೊರಕಿದಂತಾಯಿ. ಇನ್ನು ಈ ತ್ರಿಲೋಕದಲ್ಲಿ ನನ್ನನ್ನು ಜಯಿಸುವಂತ ವೀರ ಧೀರ ಆರಿವರು ಎಲ್ಲೆಲ್ಲವೋ ಕುರುಕ್ಷೇತ್ರ ಎಂಬ ರಣವರಿಗೆ ಕುಂತಿಪುತ್ರನ ಬಲಿಗೊಂಡು ಹಸ್ತಿನಾಪರಾಧೀಶನಾಗಿ ಬರುವೆ. ಎಲ್ಲೆಲ್ಲವೋ ಹಿರಿಯ ಪಾಂಡವ ಕುರು ಪಾಂಡವರಿಗೆ ಸಮರ ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ ಇದು ಸಮರ ಕ್ಷೇತ್ರ. ಪಡೆವೆ ನಾನು ಯಾರು ಕಂಪ ಮಾಡಿ ಬಿಡುವೆನು. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆನು. ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರು ಪಾಂಡವರಿಗೆ ಸುವರ್ಣ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮ ಕಣ್ಣಜ ಗುರಿ ಸೈನ್ಯವ ಸಪ್ತರಥಿಕರು. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮ ಕಣ್ಣಜ ಗುರಿ ಸೈನ್ಯವ ಸಪ್ತರಥಿಕರು. ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರು ಪಾಂಡವರಿಗೆ ಸಮರ ಕ್ಷೇತ್ರ ಯುದ್ಧ ಕ್ಷೇತ್ರ. ಭೀಮನನ್ನು ಕೊಲ್ಲಲೆಂದು ನನ್ನ ತಮ್ಮನು ಪಾರ್ಥನನ್ನು ಒಲಿಸಲೆಂದು ಬಿತ್ತುಕೊಂಡನು. ಭೀಮನನ್ನು ಕೊಲ್ಲಲು ನನ್ನ ತಮ್ಮನು ಪಾರ್ಥನನ್ನು ಒಲಿಸಲೆಂದು ಬಿತ್ತುಕೊಂಡನು. ಧರ್ಮಕ್ಷೇತ್ರ ಕುರುಕ್ಷೇತ್ರ. ಕುರು ಪಾಂಡವರಿಗೆ ಸಮರ ಕ್ಷೇತ್ರ ಇದು ಯುದ್ಧ ಕ್ಷೇತ್ರ ಇದು ಸಮರ ಕ್ಷೇತ್ರ. ಮಾಯಾ ಪ್ರಪಂಚವಿದು ಮೋಹದ ಭ್ರಮೆಯಿದು ಮಾಯಾ ಪ್ರಪಂಚವಿದು. ಮಾಯಾ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ಮಾಯಾ ಪ್ರಪಂಚಕ್ಕೆ ಮೋಹಿಸಿ ಜನರೆಲ್ಲ ದಿನ ದಿನ ನೋಯುತ ಆಯಾಸ ಪಡುವರು. ದಿನ ದಿನ ನೋಯುತ ಆಯಾಸ ಪಡುವರು. ಮಾಯಾ ಪ್ರಪಂಚವಿದು ಮೋಹದ ಬಲ ಇದು ಮಾಯಾ ಪ್ರಪಂಚವಿದು. ಆಹಾ, ಮೋಸವಾಯ್ತಲ್ಲ. ಅಣ್ಣನಾದ ಬಲಭದ್ರ ದೇವನು ಯುದ್ಧದಲ್ಲಿ ಆ ದುರ್ಯೋಧನನಿಗೆ ಸಹಾಯ ಮಾಡನೆಂದು ವಚನ ಕೊಟ್ಟಿರುವನು. ಅಣ್ಣನಾದರೂ ಅಲಾಯುಧ ಹಿಡಿದು ಯುದ್ಧಕ್ಕೆ ನಿಂತರೆ ಆತನನ್ನು ಗೆಲ್ಲುವರು ಈ ಪಾಂಡವರಲ್ಲಿ ಯಾರೂ ಇಲ್ಲವಲ್ಲ. ಇರಲಿ, ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಮಾಡಲೇಬೇಕು. ನನ್ನ ಯೋಗ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸುವೆನು. ಆ ಗೋವು ಅಣ್ಣನು ಉದ್ಯಾನವನಕ್ಕೆ ಬರುವ ಸಮಯದಲ್ಲಿ ಉದ್ಯಾನವನವನ್ನು ಹಾಳು ಮಾಡುವಂತೆ ಮಾಡುವೆನು. ಅದನ್ನು ನೋಡಿ ಕೋಪಗೊಂಡ ಅಣ್ಣನು ಒಂದು ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಪ್ರಾಣತ್ಯಾಗ ಮಾಡುವಂತೆ ಮಾಡುವೆನು. ಅದರ ಪಾಪ ಪರಿಹಾರಕ್ಕೆಂದು 21 ದಿನ ಅಗ್ರಜನನ್ನು ಭೂಪ್ರದರ್ಶನಿಗೆ ಕಳಿಸುವೆನು. ಭೂಪ್ರದರ್ಶನ ಮುಗಿಸಿ ಹಿಂದಿರುಗಿ ಬರುವುದರೊಳಗಾಗಿ
ಈ ಕುರುಕ್ಷೇತ್ರ ಯುದ್ಧವನ್ನೇ ಸಮಾಪ್ತಿ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು, ಬೇಗ ಪಶುರೂಪವನ್ನು ಒಂದು. ಉದ್ಯಾನವನದಲ್ಲಿ ಈ ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ಬರುತ್ತಿರುವುದಲ್ಲ. ಏ ಗೋಮಾತಾ, ದೂರ ಹೋಗು. ಶಿವ ಶಿವ, ಒಂದು ಕಲ್ಲಿನ ಹೊಡೆದ ಮಾತ್ರಕ್ಕೆ ಈ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಈಗ ಅಯ್ಯೋ ಶಿವ ಶಿವ. ಕಟ್ಟ ಕಟ್ಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕಟ್ಟ ಕಟ್ಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋವನು ಕೊಂದು ಕೊಂದೆನು ನಾನು ಈ ದಿನದಿ. ಘೋರಾರಣ್ಯದಿ ಗೋವನು ಕೊಂದು ಕೊಂದೆನು ನಾನು ಈ ದಿನದಿ. ಕೊಂದ ಪಾಪವ ತೆಗೆಯುವ ಬಗೆಯ, ಕೊಂದ ಪಾಪವ ತೆಗೆಯುವ ಬಗೆಯ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕ್ಕಟ ಕಟ್ಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಗೋಳಾರಣ್ಯದಿ ಗೋವನ್ನು ಕೊಂದು ಕೊಂದನು ನಾನು ಈ ದಿನದೇ. ಗೋಳಾರಣ್ಯದಿ ಗೋವನ್ನು ಕೊಂದು ಕೊಂದನು ನಾನು ಈ ದಿನದೇ. ಕೊಂದ ಪಾಪವ ತೆಗೆಯುವ ಬಗೆಯ, ಕೊಂದ ಪಾಪವ ತೆಗೆಯುವ ಬಗೆಯ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕಟ್ಟ ಕಟ್ಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೃಷ್ಣ ಕೃಷ್ಣ, ಎಲ್ಲಿರುವೆ? ಬೇಗ ಬಾ ಕೃಷ್ಣ. ಅಗ್ರಜ, ನಮಸ್ಕರಿಸುವನು ಅಣ್ಣ. ಕೃಷ್ಣ, ನಿನಗೆ ಮಂಗಳವಾಗಲಿ. ಈ ದಿನ ಅಣ್ಣ, ನನ್ನನ್ನು ಸ್ಮರಿಸಲು ಕಾರಣವೇನು? ಆ ವಿಚಾರವನ್ನು ಅಲ್ಲದೆ ಹಿಂದೇಕೋ ನಿನ್ನ ಮುಖವು ಬಾಡಿರುವಂತೆ ತೋರುತ್ತದೆ. ಏಕೆ, ಏನಾಯ್ತು ಅಗ್ರಜ? ಕೃಷ್ಣ, ಆ ವಿಚಾರವನ್ನು ಏನೆಂದು ಹೇಳಿದೆ ಕೃಷ್ಣ? ಏಕೆ, ಏನಾಯ್ತು ಅಣ್ಣ? ಕೃಷ್ಣ, ನಾನಿನ ಗೋಹತ್ಯೆ ದೋಷಕ್ಕೆ ಗುರಿಯಾದನೆ ಕೃಷ್ಣ. ಶಾಂತಂ ಪಾಪಂ, ಶಾಂತಂ ಪಾಪಂ. ಏನು ಹೇಳುತ್ತಿರುವೆ ಅಗ್ರಜ? ಯದುವಂಶದಲ್ಲಿ ಜನಿಸಿ ಗೋಹತ್ಯೆ ಮಾಡುವುದುಂಟೆ? ಆ ಪಾಪವು ನಮ್ಮನ್ನು ಸುಮ್ಮನೆ ಬಿಡುವುದೇ ಅಣ್ಣ? ಕೃಷ್ಣ, ಗೋಹತ್ಯೆ ದೋಷಕ್ಕೆ ಯಾವುದಾದರೊಂದು ಉಪಾಯವನ್ನು ಕೊಡು ಕೃಷ್ಣ. ಅಗ್ರಜ, ನಮ್ಮ ಗುರುಗಳಾದ ಸಾಂದೀಪಾನಿ ಮುನಿಗಳು ಆಗಾಗ ಹೇಳುತ್ತಿದ್ದರು, ಗೋಹತ್ಯೆ ಮಾಡಿದ ಮನುಷ್ಯನು ನಿಂತಲ್ಲಿ ನಿಲ್ಲದೆ, ಕುಳಿತಲ್ಲಿ ಕೂರದೆ, ಸಪ್ತ ಸಾಗರಗಳಲ್ಲಿ ಸ್ನಾನ ಮಾಡುತ್ತಾ ಅನೇಕ ಪುಣ್ಯ ಸ್ಥಾನಗಳ ದರ್ಶನ ಮಾಡಿ 21 ದಿನ ಭೂ ಪ್ರದಕ್ಷಿಣೆ ಮಾಡಿದರೆ ಆ ಪಾಪವು ಪರಿಹಾರವಾಗುವುದೆಂದು ಆ ಕಾರ್ಯವು ನಿನ್ನಿಂದ ಸಾಧ್ಯವೇ ಅಗ್ರಜ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಲ್ಲಣ್ಣ, ಇದೀಗ ತಾನೇ ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ವಚನ ಕೊಟ್ಟಿಯಲ್ಲಣ್ಣ. ಕೃಷ್ಣ, ಪಾಂಡವರು ಕೌರವರು ಒಡೆದಾಡಿ ಬಡಿದಾಡಿ ನನಗಾಗಬೇಕಾದೇನು? ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆ ವಹಿಸು. ನಾನಿನ್ನು ಬರಲೇ ಕೃಷ್ಣ. ಹಾಗೆ ಆಗಲೇ ಅಗ್ರಜ. ಅಗ್ರಜ ಅಗ್ರಜ, ನೀತಿ ನೇಮಗಳಲ್ಲಿ ತಪ್ಪಾದಿತು, ಎಚ್ಚರವಿರಲಿ. ಹಾಗೆ ಆಗಲಿ. ಆಹಾ, ನಾನು ಬಂದ ಕಾರ್ಯವು ನೆರವೇರಿತು. ಅಗ್ರಜನ ಹಿಂತಿರುಗಿ ಬರೋದ್ರೊಳಗಾಗಿ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡುವೆನು.
ಕೃಷ್ಣ